ನೋಡಿ, ನೀವು ಚಂದ್ರಬಾಬು ನಾಯ್ಡುನ ನಂಬ್ತಿರೋ ಜಗನ್ಮೋಹನ್ ರೆಡ್ಡಿನ ನಂಬ್ತಿರೋ ಗೊತ್ತಿಲ್ಲ. ಒಂದಂತೂ ಭಾಳ ಸ್ಪಷ್ಟ, ಲಡ್ಡಿಗೆ ದನದ ಕೊಬ್ಬು ಬಳಕೆಯಾಗಿದೆ, ಅದಂತೂ ಸ್ಪಷ್ಟ. ಓಕೆ, ಜಗನ್ಮೋಹನ್ ರೆಡ್ಡಿ ಹೇಳಿದ್ದನ್ನು ಕೂಡ ಕೇಳಬೇಕಲ್ಲ. ಏನು ನೋಡಿ, ತುಪ್ಪ ಪೂರೈಸಿದ ವಾಹನದ ಜೊತೆಗೆ ಸರ್ಟಿಫೈ ಮಾಡಿದ ಸಂಸ್ಥೆಯಿಂದ ಉತ್ಪನ್ನದ ಬಗ್ಗೆ ಸರ್ಟಿಫಿಕೇಟ್ ತೆಗೆದುಕೊಂಡು ಬರಬೇಕು ಎಂಬ ನಿಯಮವಿದೆ. ಯಾರದನ್ನು ನೋಡಬೇಕು? TTD. ಇಲ್ಲಿಗೆ ಬಂದ ಬಳಿಕ TTDಯಲ್ಲಿ ಟ್ಯಾಂಕರ್ನಿಂದ 3 ಸ್ಯಾಂಪಲ್ ಪಡೆದು, 3 ಸ್ಯಾಂಪಲ್ ಒಂದೆರಡಲ್ಲ 3 ಸ್ಯಾಂಪಲ್ ಪಡೆದು ಅದನ್ನು ಪಾಸ್ ಮಾಡಬೇಕು. ಯಾರು ಮಾಡಬೇಕು? TTD. ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಅಲ್ಲಿ ಮುಖ್ಯಮಂತ್ರಿ ಚೀಟಿ ಕೊಟ್ಟಿದ್ದಾನೆ ಅಂತ ಒಳಗೆ ಬಿಡೋಕ್ಕಾಗಲ್ಲ. ಹಾಗಾಗಿ ಚಂದ್ರಬಾಬು ನಾಯ್ಡು 100 ದಿನಗಳಲ್ಲೇ ಸೋತೋಗ್ಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಮೇಲೆ ದೇವರನ್ನು ಇಟ್ಕೊಂಡು ಅಪವಾದ ಮಾಡ್ತಾ ಇದ್ದಾರೆ ಅಂಥೇಳಿ ಜಗನ್ಮೋಹನ್ ರೆಡ್ಡಿ ಅವರ ಆರೋಪ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ನಮಗಿರುವಂಥದ್ದು ತಿಮ್ಮಪ್ಪನ ಲಡ್ಡು, ದನದ ಕೊಬ್ಬು ಮಿಶ್ರಿತ ಲಡ್ಡು ಹೆಂಗಾಯಿತು? ನೀವು ಆಲೋಚನೆ ಮಾಡಬೇಕು ವೀಕ್ಷಕರೇ. ಈ ರಾಜಕಾರಣಿಗಳು ನಂಬೇಡಿ ನೀವು, ಆಯಿತಾ? ಅದು ಯಾರೋ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ರೆಡ್ಡಿ ಆಗಿರ್ಬೋದು. ಅವ್ರು ಹೇಳಿದ ಸರಿನಾ, ಇವ್ರು ಹೇಳಿದ ಸರಿನಲ್ಲ. ಇಲ್ಲಿ ಬಂದದ್ದು ಹೆಂಗೆ? ತಿಮ್ಮಪ್ಪನ ಇಟ್ಕೊಂಡು ರಾಜಕೀಯ ಲಾಭ ಮಾಡೋದಕ್ಕೆ ಬಿಡೋದು ಬೇಡ ನಾವು. ಯಾಕೆಂದರೆ ಅದು ಅವರ ಆಸ್ತಿಯಲ್ಲ, ನಮ್ಮ ಶ್ರದ್ಧೆ ತಿಮ್ಮಪ್ಪ. ಓಕೆ, ಈ ಲಡ್ಡು ತಯಾರಿ ಯಾಕೆ? ಈ ಲಡ್ಡು 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 ನಾನು ಹೇಳಿದೆ ನೆನ್ನೆ ಕೂಡ. ತಿರುಪತಿ ತಿಮ್ಮಪ್ಪನ ಲಡ್ಡು ತಿಂದವರು, ಅದರ ಟೇಸ್ಟ್ ಗೊತ್ತಿದ್ದವರು, ಅದರ ಸ್ಮೆಲ್ ಗೊತ್ತಿದ್ದವರು, ಅದರ ಪರಿಮಳ ಗೊತ್ತಿದ್ದವರು. ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು 2 ಪೀಸ್ ಬೇರೆ ಬೇರೆ ಲಡ್ಡು ತಿಂದರೂ ಕೂಡ ನಿಮ್ಗೆ ಗೊತ್ತಾಗ್ಬಿಡ್ತದೆ ಯಾವುದು ತಿರುಪತಿ ಲಡ್ಡು, ಯಾವುದು ಬೇರೆ ಲಡ್ಡು. ಆ ತುಪ್ಪದ ಘಮಲು, ಪಚ್ಚೆ ಕರ್ಪೂರದ ಘಾಟು, ಏಲಕ್ಕಿಯ ಪರಿಮಳ ಕಂಡು ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ. ಎಂಥವರಾದರೂ ತಿಂತಾರೆ. ಈಗ ಪಚ್ಚೆ ಕರ್ಪೂರ ಬಳಸೋದನ್ನೇ ನಿಲ್ಲಿಸಲಾಗಿದೆ. ಲಡ್ಡುಗೆ ಕಡಲೆ ಹಿಟ್ಟು, ಗೋಡಂಬಿ, ಏಲಕ್ಕಿ, ತುಪ್ಪ, ಸಕ್ಕರೆ ಬಳಸ್ತಾರೆ, ಕಲ್ಸಕ್ಕರೆ ಬಳಸ್ತಾರೆ, ಒಣ ದ್ರಾಕ್ಷಿ ಬಳಸ್ತಾರೆ, ಪಚ್ಚೆ ಕರ್ಪೂರ ಕೂಡ ಬಳಸ್ತಾರೆ ಸ್ವಲ್ಪ ಮಟ್ಟಿಗೆ. ಲಡ್ಡು ತಯಾರಿಕೆಗೆ ಕಂಪ್ಲೀಟ್ ಬಳಸೋದು ಶುದ್ಧ ಹಸುವಿನ ತುಪ್ಪ. 6 ತಿಂಗಳಿಗೊಮ್ಮೆ ತುಪ್ಪಕ್ಕಾಗಿ ಈ ಟೆಂಡರ್ ಕರೆಯಲಾಗುತ್ತೆ. ಈ ಟೆಂಡರ್ ಅಂದರೆ ಗೊತ್ತಲ್ಲ ನಿಮಗೆ? ಟೆಂಡರ್ ಕರೆಯೋದು, ಆಮೇಲೆ ಎಲ್ಲ ಇಂಟರ್ನೆಟ್ ಮಾಧ್ಯಮದ ಮೂಲಕ ಟೆಂಡರ್ ಮೂಲಕ 1400 ಟನ್ ತುಪ್ಪ ಖರೀದಿ ಮಾಡಲಾಗುತ್ತೆ. 1400 kg ಅಲ್ಲ, ಟನ್. ಪ್ರತಿನಿತ್ಯ ಕನಿಷ್ಠ 400ರಿಂದ 500 kg ತುಪ್ಪ ಮತ್ತು 750 kg ಗೋಡಂಬಿ, 500 kg ಒಣದ್ರಾಕ್ಷಿ, 200 kg ಏಲಕ್ಕಿ ಬಳಸಲಾಗುತ್ತೆ. ಪ್ರತಿದಿನ ತುಪ್ಪ ಸೇರಿದಂತೆ ಎಲ್ಲ ವಸ್ತುಗಳ ಪರೀಕ್ಷೆಯನ್ನು ಮೊದಲೇ ನಡೆಸ್ತಾರೆ, ಮಾಡಬೇಕು. ಹೆಂಗಪ್ಪ ಮಾಡೋದು ಅಂತಲ್ಲ, ಅಲ್ಲಿ ಅಷ್ಟು ವ್ಯವಸ್ಥೆ ಇದೆ, ಅಷ್ಟು ದುಡ್ಡಿದೆ. ದೇವಾಲಯದ ದೊಡ್ಡ ಅಡುಗೆ ಮನೆ ಇದೆ, ಅಲ್ಲೇ ಲಡ್ಡು ತಯಾರು ಮಾಡ್ತಾರೆ. ಅಡುಗೆ ಮನೆಯನ್ನು ತೆಲುಗಿನಲ್ಲಿ ಲಡ್ಡು ಪೋಟು ಅಂತ ಕರೀತಾರೆ. ಅಡುಗೆಯವರು ಕಡ್ಡಾಯವಾಗಿ ತಲೆ ಬೋಳಿಸಿಕೊಳ್ಳಬೇಕು. ನೀವು 5 ಸ್ಟಾರ್ ಹೋಟೆಲ್ಗಳಲ್ಲಿ ನೋಡಿದಿರಲ್ವಾ, ತಲೆಗೊಂದು ಇದು ಹಾಕ್ಕೊಂಡಿರ್ತಾರೆ, ಒಂದು ಕವರ್ ಥರ, ಸ್ನಾನ ಮಾಡೋಗಾಗ್ತಾರೆ, ಆ ಥರ ಒಂದು ಹಾಕ್ಕೊಂಡಿರ್ತಾರಲ್ವಾ. ಇಲ್ಲೂ ಕೂಡ ಅಷ್ಟೇ, ಒಂದೇ ಒಂದು ತಲೆಗೂದಲು ಬೀಳಬಾರ್ದು ಅನ್ನೋ ಕಾರಣಕ್ಕಾಗಿ ಬೋಳಿಸಬೇಕು. ಒಂದೇ ರೀತಿಯ ಸ್ವಚ್ಛ ಬಟ್ಟೆ ಧರಿಸಬೇಕು ಅನ್ನುವಂಥ ನಿಯಮ ಇದೆ. ಲಡ್ಡು ತಯಾರು ಮಾಡೋದಕ್ಕೆ 600ಕ್ಕೂ ಹೆಚ್ಚು ಅಡುಗೆಯವರ ನೇಮಕ ಆಗತ್ತೆ. ಪ್ರತಿ ಬ್ಯಾಚ್, 1 ಬ್ಯಾಚ್, 2 ಬ್ಯಾಚ್, 3 ಬ್ಯಾಚ್, 1000 ಬ್ಯಾಚ್, ಪ್ರತಿ ಬ್ಯಾಚ್ನ ಮೊದಲ ಲಡ್ಡು ಭಗವಂತನಿಗೆ ನೈವೇದ್ಯ. ಅರ್ಥ ಆಯ್ತಾ? ಈಗ ನಾವು ಆ ಪ್ರಸಾದ ಅಂತ ಹೆಂಗೆ ಹೇಳ್ತೀವಿ, ಎಲ್ಲೋ ಮಾಡಿ ತಂದು ಕೊಡ್ತಾರೆ ಅಲ್ಲ. ಆ ಬ್ಯಾಚಿನ 1 ಲಡ್ಡು ಭಗವಂತನ ಮುಂದೆ ನೈವೇದ್ಯವಾಗಿ ಇಡಲಾಗತ್ತೆ. ಹಾಗಾಗಿ ಆ ಉಳಿದಕ್ಕೆಲ್ಲ ಕೂಡ ಆ ದೇವರ ಅಂಶ ಬಂದುಬಿಡುತ್ತೆ ಅಂತ ಒಂದು ನಂಬಿಕೆ, ದೇವರ ಪ್ರಸಾದ ಆಗಿಬಿಡುತ್ತೆ ಅಂತ. ನೋಡಿ, ನೀವು ಚಂದ್ರಬಾಬು ನಾಯ್ಡುನ ನಂಬ್ತಿರೋ ಜಗನ್ಮೋಹನ್ ರೆಡ್ಡಿನ ನಂಬ್ತಿರೋ ಗೊತ್ತಿಲ್ಲ. ಒಂದಂತೂ ಭಾಳ ಸ್ಪಷ್ಟ, ಲಡ್ಡಿಗೆ ದನದ ಕೊಬ್ಬು ಬಳಕೆಯಾಗಿದೆ, ಅದಂತೂ ಸ್ಪಷ್ಟ.
ಓಕೆ, ಜಗನ್ಮೋಹನ್ ರೆಡ್ಡಿ ಹೇಳಿದ್ದನ್ನು ಕೂಡ ಕೇಳಬೇಕಲ್ಲ. ಏನು ನೋಡಿ, ತುಪ್ಪ ಪೂರೈಸಿದ ವಾಹನದ ಜೊತೆಗೆ ಸರ್ಟಿಫೈ ಮಾಡಿದ ಸಂಸ್ಥೆಯಿಂದ ಉತ್ಪನ್ನದ ಬಗ್ಗೆ ಸರ್ಟಿಫಿಕೇಟ್ ತೆಗೆದುಕೊಂಡು ಬರಬೇಕು ಎಂಬ ನಿಯಮವಿದೆ. ಯಾರದನ್ನು ನೋಡಬೇಕು? ಟಿ ಟಿ ಡಿ. ಇಲ್ಲಿಗೆ ಬಂದ ಬಳಿಕ ಟಿ ಟಿ ಡಿಯಲ್ಲಿ ಟ್ಯಾಂಕರ್ನಿಂದ 3 ಸ್ಯಾಂಪಲ್ ಪಡೆದು, 3 ಸ್ಯಾಂಪಲ್ ಒಂದೆರಡಲ್ಲ 3 ಸ್ಯಾಂಪಲ್ ಪಡೆದು ಅದನ್ನು ಪಾಸ್ ಮಾಡಬೇಕು. ಯಾರು ಮಾಡಬೇಕು? ಟಿ ಟಿ ಡಿ. ಇದು ನಿರಂತರವಾಗಿ ನಡೆಯೋ ಪ್ರಕ್ರಿಯೆ. ಅಲ್ಲಿ ಮುಖ್ಯಮಂತ್ರಿ ಚೀಟಿ ಕೊಟ್ಟಿದ್ದಾನೆ ಅಂತ ಒಳಗೆ ಬಿಡೋಕ್ಕಾಗಲ್ಲ. ಹಾಗಾಗಿ ಚಂದ್ರಬಾಬು ನಾಯ್ಡು 100 ದಿನಗಳಲ್ಲೇ ಸೋತೋಗ್ಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಮೇಲೆ ದೇವರನ್ನು ಇಟ್ಕೊಂಡು ಅಪವಾದ ಮಾಡ್ತಾ ಇದ್ದಾರೆ ಅಂತೇಳಿ ಜಗನ್ಮೋಹನ್ ರೆಡ್ಡಿ ಅವರ ಆರೋಪ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ನಮಗಿರುವಂಥದ್ದು ತಿಮ್ಮಪ್ಪನ ಲಡ್ಡು, ದನದ ಕೊಬ್ಬು ಮಿಶ್ರಿತ ಲಡ್ಡು ಹೆಂಗಾಯಿತು? ನೀವು ಆಲೋಚನೆ ಮಾಡಬೇಕು ವೀಕ್ಷಕರೇ. ಈ ರಾಜಕಾರಣಿಗಳು ನಂಬೇಡಿ ನೀವು, ಆಯಿತಾ? ಅದು ಯಾರೋ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ರೆಡ್ಡಿ ಆಗಿರ್ಬೋದು. ಅವ್ರು ಹೇಳಿದ ಸರಿನಾ, ಇವ್ರು ಹೇಳಿದ ಸರಿನಲ್ಲ. ಇಲ್ಲಿ ಬಂದದ್ದು ಹೆಂಗೆ? ತಿಮ್ಮಪ್ಪನ ಇಟ್ಕೊಂಡು ರಾಜಕೀಯ ಲಾಭ ಮಾಡೋದಕ್ಕೆ ಬಿಡೋದು ಬೇಡ ನಾವು. ಯಾಕೆಂದರೆ ಅದು ಅವರ ಆಸ್ತಿ ಅಲ್ಲ, ನಮ್ಮ ಶ್ರದ್ಧೆ ತಿಮ್ಮಪ್ಪ. ಓಕೆ, ಈ ಲಡ್ಡು ತಯಾರಿ ಯಾಕೆ? ಈ ಲಡ್ಡು 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 ನಾನು ಹೇಳಿದೆ ನೆನ್ನೆ ಕೂಡ. ತಿರುಪತಿ ತಿಮ್ಮಪ್ಪನ ಲಡ್ಡು ತಿಂದವರು, ಅದರ ಟೇಸ್ಟ್ ಗೊತ್ತಿದ್ದವರು, ಅದರ ಸ್ಮೆಲ್ ಗೊತ್ತಿದ್ದವರು, ಅದರ ಪರಿಮಳ ಗೊತ್ತಿದ್ದವರು. ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು 2 ಪೀಸ್ ಬೇರೆ ಬೇರೆ ಲಡ್ಡು ತಿಂದರೂ ಕೂಡ ನಿಮ್ಗೆ ಗೊತ್ತಾಗ್ಬಿಡ್ತದೆ ಯಾವುದು ತಿರುಪತಿ ಲಡ್ಡು, ಯಾವುದು ಬೇರೆ ಲಡ್ಡು. ಆ ತುಪ್ಪದ ಘಮಲು, ಪಚ್ಚೆ ಕರ್ಪೂರದ ಘಾಟು, ಏಲಕ್ಕಿಯ ಪರಿಮಳ ಕಂಡು ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ. ಎಂಥವರಾದರೂ ತಿಂತಾರೆ. ಈಗ ಪಚ್ಚೆ ಕರ್ಪೂರ ಬಳಸೋದನ್ನೇ ನಿಲ್ಲಿಸಲಾಗಿದೆ. ಲಡ್ಡುಗೆ ಕಡಲೆ ಹಿಟ್ಟು, ಗೋಡಂಬಿ, ಏಲಕ್ಕಿ, ತುಪ್ಪ, ಸಕ್ಕರೆ ಬಳಸ್ತಾರೆ, ಕಲ್ಸಕ್ಕರೆ ಬಳಸ್ತಾರೆ, ಒಣ ದ್ರಾಕ್ಷಿ ಬಳಸ್ತಾರೆ, ಪಚ್ಚೆ ಕರ್ಪೂರ ಕೂಡ ಬಳಸ್ತಾರೆ ಸ್ವಲ್ಪ ಮಟ್ಟಿಗೆ. ಲಡ್ಡು ತಯಾರಿಕೆಗೆ ಕಂಪ್ಲೀಟ್ ಬಳಸೋದು ಶುದ್ಧ ಹಸುವಿನ ತುಪ್ಪ. 6 ತಿಂಗಳಿಗೊಮ್ಮೆ ತುಪ್ಪಕ್ಕಾಗಿ ಈ ಟೆಂಡರ್ ಕರೆಯಲಾಗುತ್ತೆ. ಈ ಟೆಂಡರ್ ಅಂದರೆ ಈ ಟೆಂಡರ್ ಅಂದರೆ ಗೊತ್ತಲ್ಲ ನಿಮಗೆ? ಟೆಂಡರ್ ಕರೆಯೋದು, ಆಮೇಲೆ ಎಲ್ಲ ಇಂಟರ್ನೆಟ್ ಮಾಧ್ಯಮದ ಮೂಲಕ ಟೆಂಡರ್ ಮೂಲಕ 1400 ಟನ್ ತುಪ್ಪ ಖರೀದಿ ಮಾಡಲಾಗುತ್ತೆ. 1400 kg ಅಲ್ಲ, ಟನ್. ಪ್ರತಿನಿತ್ಯ ಕನಿಷ್ಠ 400ರಿಂದ 500 kg ತುಪ್ಪ ಮತ್ತು 750 kg ಗೋಡಂಬಿ, 500 kg ಒಣದ್ರಾಕ್ಷಿ, 200 kg ಏಲಕ್ಕಿ ಬಳಸಲಾಗುತ್ತೆ. ಪ್ರತಿದಿನ ತುಪ್ಪ ಸೇರಿದಂತೆ ಎಲ್ಲ ವಸ್ತುಗಳ ಪರೀಕ್ಷೆಯನ್ನು ಮೊದಲೇ ನಡೆಸ್ತಾರೆ, ಮಾಡಬೇಕು. ಹೆಂಗಪ್ಪ ಮಾಡೋದು ಅಂತಲ್ಲ, ಅಲ್ಲಿ ಅಷ್ಟು ವ್ಯವಸ್ಥೆ ಇದೆ, ಅಷ್ಟು ದುಡ್ಡಿದೆ. ದೇವಾಲಯದ ದೊಡ್ಡ ಅಡುಗೆ ಮನೆ ಇದೆ, ಅಲ್ಲೇ ಲಡ್ಡು ತಯಾರು ಮಾಡ್ತಾರೆ. ಅಡುಗೆ ಮನೆಯನ್ನು ತೆಲುಗಿನಲ್ಲಿ ಲಡ್ಡು ಪೋಟು ಅಂತ ಕರೀತಾರೆ. ಅಡುಗೆಯವರು ಕಡ್ಡಾಯವಾಗಿ ತಲೆ ಬೋಳಿಸಿಕೊಳ್ಳಬೇಕು. ನೀವು 5 ಸ್ಟಾರ್ ಹೋಟೆಲ್ಗಳಲ್ಲಿ ನೋಡಿದಿರಲ್ವಾ, ತಲೆಗೊಂದು ಇದು ಹಾಕ್ಕೊಂಡಿರ್ತಾರೆ, ಒಂದು ಕವರ್ ಥರ, ಸ್ನಾನ ಮಾಡೋಗಾಗ್ತಾರೆ, ಆ ಥರ ಒಂದು ಹಾಕ್ಕೊಂಡಿರ್ತಾರಲ್ವಾ. ಇಲ್ಲೂ ಕೂಡ ಅಷ್ಟೇ, ಒಂದೇ ಒಂದು ತಲೆಗೂದಲು ಬೀಳಬಾರ್ದು ಅನ್ನೋ ಕಾರಣಕ್ಕಾಗಿ ಬೋಳಿಸಬೇಕು. ಒಂದೇ ರೀತಿಯ ಸ್ವಚ್ಛ ಬಟ್ಟೆ ಧರಿಸಬೇಕು ಅನ್ನುವಂಥ ನಿಯಮ ಇದೆ. ಲಡ್ಡು ತಯಾರು ಮಾಡೋದಕ್ಕೆ 600ಕ್ಕೂ ಹೆಚ್ಚು ಅಡುಗೆಯವರ ನೇಮಕ ಆಗತ್ತೆ. ಪ್ರತಿ ಬ್ಯಾಚ್, 1 ಬ್ಯಾಚ್, 2 ಬ್ಯಾಚ್, 3 ಬ್ಯಾಚ್, 1000 ಬ್ಯಾಚ್, ಪ್ರತಿ ಬ್ಯಾಚ್ನ ಮೊದಲ ಲಡ್ಡು ಭಗವಂತನಿಗೆ ನೈವೇದ್ಯ. ಅರ್ಥ ಆಯ್ತಾ? ಈಗ ನಾವು ಆ ಪ್ರಸಾದ ಅಂತ ಹೆಂಗೆ ಹೇಳ್ತೀವಿ, ಎಲ್ಲೋ ಮಾಡಿ ತಂದು ಕೊಡ್ತಾರೆ ಅಲ್ಲ. ಆ ಬ್ಯಾಚಿನ 1 ಲಡ್ಡು ಭಗವಂತನ ಮುಂದೆ ನೈವೇದ್ಯವಾಗಿ ಇಡಲಾಗತ್ತೆ. ಹಾಗಾಗಿ ಆ ಉಳಿದಕ್ಕೆಲ್ಲ ಕೂಡ ಆ ದೇವರ ಅಂಶ ಬಂದುಬಿಡುತ್ತೆ ಅಂತ ಒಂದು ನಂಬಿಕೆ. ದೇವರ ಪ್ರಸಾದ